ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಿಮ್ಮ ವೆಯ್ಟ್ ಲಾಸ್ ಜರ್ನಿಯಲ್ಲಿ ಮೀಲ್ ಪ್ರೆಪ್ ಮಾಡೋಕ್ಕೆ ಟೆನ್ಷನ್ ಆಗ್ತಾ ಇದೆಯಾ? ಡಯಟ್ ಮೀಲ್ ಅಂದರೆ ಟೇಸ್ಟ್ ಇರಲ್ಲ ಅಂತ ಫೀಲ್ ಆಗ್ತಾ ಇದೆಯಾ? ಡೋಂಟ್ ವರಿ, ಟೇಸ್ಟ್ ಕೂಡ ಸಿಗುತ್ತೆ, ವೆಯ್ಟ್ ಲಾಸ್ ಕೂಡ ಆಗುತ್ತೆ. ಇವತ್ತು ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದೀನಿ ಡಯಟ್ ಫ್ರೆಂಡ್ಲಿ ವರ್ಷನ್ ಮಸಾಲಾ ಬಿಂಡಿ ರೆಸಿಪಿ. ಲೋ ಆಯಿಲ್, ಲೋ ಕ್ಯಾಲರಿ ಆ್ಯಂಡ್ ಹೈ ಫೈಬರ್. ರೋಟಿ ಆರ್ ಚಪಾತಿ ಜೊತೆ ಸೂಪರ್ ಕಾಂಬೋ. ಲಂಚ್ಗೆ ಪರ್ಫೆಕ್ಟ್, ಡಿನ್ನರ್ಗೆ ಲೈಟ್ ಆ್ಯಂಡ್ ಹೆಲ್ದಿ ಆಪ್ಷನ್. ಕ್ವಿಕ್ ಆ್ಯಂಡ್ ಈಸಿ ರೆಸಿಪಿ, ಹೆಲ್ದಿ ಮಸಾಲ ಮ್ಯಾಜಿಕ್ ಮಾಡೋಣ ಬನ್ನಿ. ಇದಕ್ಕೆ ನಾನು ತುಂಬಾ ಸಿಂಪಲ್ ಇಂಗ್ರೀಡಿಯೆಂಟ್ಸ್ ಬಳಸ್ತಾ ಇದ್ದೀನಿ. ಮೊದಲನೇದಾಗಿ ಬೆಂಡೆಕಾಯಿ, ಹಸಿಮೆಣಸಿನಕಾಯಿ, ಈರುಳ್ಳಿ ಮತ್ತು ಟೊಮೆಟೊ ತೊಗೋತಾ ಇದ್ದೀನಿ. ನಾನಿಲ್ಲಿ ಟೊಮೆಟೊನ ಪೇಸ್ಟ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೋತಾ ಇದ್ದೀನಿ. ಬೆಂಡೆಕಾಯಿನ ವಾಶ್ ಮಾಡಿ ಉದ್ದುದ್ದ ಸೀಳಿ ಹೆಚ್ಚಿಟ್ಕೋಬೇಕು. ನೋಡಿ, ನಾನು ತೋರಿಸಿರೋ ರೀತಿಯೇ ಹೆಚ್ಚಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳಿ. ನಂತರ ಒಂದು ಪ್ಯಾನ್ಗೆ 2 ಸ್ಪೂನ್ ಎಣ್ಣೆ ಹಾಕ್ತಾ ಇದ್ದೀನಿ. ನಾನಿಲ್ಲಿ ಎಣ್ಣೆ ತುಂಬ ಕಡಿಮೆ ಬಳಸ್ತಾ ಇದ್ದೀನಿ. ಎಣ್ಣೆ ಕಾದ ನಂತರ ಹೆಚ್ಚಿ ಇಟ್ಕೊಂಡಿರೋ ಬೆಂಡೆಕಾಯಿನ ಹಾಕಿ ಫ್ರೈ ಮಾಡ್ಕೋತಾ ಇದ್ದೀನಿ. ಬೆಂಡೆಕಾಯಿ ಫ್ರೈ ಆದಮೇಲೆ ಒಂದು ಪ್ಲೇಟಲ್ಲಿ ತೆಗೆದಿಟ್ಕೊಂಬಿಡಿ. ನಂತರ ಅದೇ ಪ್ಯಾನ್ಗೆ ಜೀರಿಗೆ ಮತ್ತು ಹೆಚ್ಚಿಟ್ಕೊಂಡಿರೋ ಹಸಿಮೆಣಸಿನಕಾಯಿ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಹಸಿಮೆಣಸಿನಕಾಯಿ ಫ್ರೈ ಆಗ್ತಿದ್ದಂಗೆ ಹೆಚ್ಚಿಟ್ಕೊಂಡಿರೋ ಈರುಳ್ಳಿ ಹಾಕಿ ಬಾಡಿಸ್ಕೊತಾ ಇದ್ದೀನಿ. ಈರುಳ್ಳಿ ಫ್ರೈ ಆಗ್ತಿದ್ದಂಗೆ ಟೊಮೆಟೊ ಪ್ಯೂರಿ ಹಾಕಿ ಹಸಿ ವಾಸನೆ ಹೋಗೋವರೆಗೂ ಬಾಡಿಸ್ಕೊಳ್ಳಿ. ಇದಕ್ಕೆ 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಖಾರದ ಪುಡಿ, ಸ್ವಲ್ಪ ಕಾಳುಮೆಣಸಿನ ಪುಡಿ, 1 ಸ್ಪೂನ್ ಗರಂ ಮಸಾಲ ಪುಡಿ ಹಾಗೂ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಚೆನ್ನಾಗಿ ಬಾಡಿಸ್ಕೊತಾ ಇದ್ದೀನಿ. ನಂತರ ಸ್ವಲ್ಪ ನೀರನ್ನು ಬೆರೆಸಿ ಬಾಡಿಸ್ಕೊತಾ ಇದ್ದೀನಿ. ಇದಕ್ಕೆ ನಾನು ಫ್ರೈ ಮಾಡಿ ಎತ್ತಿಟ್ಕೊಂಡಿರೋ ಬೆಂಡೆಕಾಯಿ ಸೇರಿಸ್ತಾ ಇದ್ದೀನಿ. ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಚೆನ್ನಾಗಿ ಬಾಡಿಸ್ಕೊಳ್ಳಿ. ಬೆಂಡೆಕಾಯಿ ಹಾಕಿದ ನಂತರ 2 ನಿಮಿಷ ಲಿಡ್ ಕ್ಲೋಸ್ ಮಾಡಿ ಬೇಯಿಸ್ಕೋಬೇಕು. ಕೊನೆಯದಾಗಿ ಹೆಚ್ಚಿರುವ ಕೊತ್ತಂಬರಿ ಸೇರಿಸಿ ಬಾಡಿಸ್ಕೊಳ್ಳಿ. ಲೋ ಆಯಿಲ್, ಲೋ ಕ್ಯಾಲರಿ ಆ್ಯಂಡ್ ಹೈ ಫೈಬರ್, ಕ್ವಿಕ್ ಆ್ಯಂಡ್ ಈಸಿ ಡಯಟ್ ಫ್ರೆಂಡ್ಲಿ ವರ್ಷನ್ ಮಸಾಲಾ ಬಿಂಡಿ ಫ್ರೈ ರೆಡಿ. ಡಯಟ್ ಅಂದರೆ ಬೋರಿಂಗ್ ಫುಡ್ ಅಂತ ಯೋಚಿಸಬೇಡಿ. ನಮ್ಮ ಚಾನಲಲ್ಲಿ ಟೇಸ್ಟಿ ಆ್ಯಂಡ್ ಹೆಲ್ದಿ ರೆಸಿಪೀಸ್ ಸಿಗುತ್ತೆ. ಹೆಲ್ದಿ ತಿನ್ನಿ, ಫಿಟ್ ಆಗಿರಿ, ಸಬ್ಸ್ಕ್ರೈಬ್ ಮಾಡಿ. ನೆಕ್ಸ್ಟ್ ವಿಡಿಯೋಲಿ ಮತ್ತೆ ಸಿಗೋಣ. ಟಿಲ್ ದೆನ್ ಟೇಕ್ ಕೇರ್, ಬಾಯ್.